ಮಾಡೋರು ಯಾರೇ ಇಲ್ಲಿ ಮಾಡೋರು ನೆಕ್ಸ್ಟ್ ಟೈಮಿಂದ ಉತ್ತರಕ್ಕೆ ಮಾಡಬೇಕು. ಇದು ಹಂಗೆ ನೆಕ್ಸ್ಟ್ ಟೈಮ್ ನಾನು ಉತ್ತರಕ್ಕೆ ಮಖ ಮಾಡಬೇಕು. ನಮ್ಮ ಮುನಿಯಪ್ಪನವ್ರು ಹೇಳ್ತಾ ಇದ್ದಾರೆ ನನಗೆ. ನಮಸ್ಕಾರ. ಹಿಂದೆ ಯಾರೋ ಕೂತ್ಕೋಬಾರ್ದು. ಇವರೇ, ನಾನು ಹಿಂದೆ ಯಾರು ಕೂತ್ಕೋಬಾರ್ದು. ಯಾರು ಕೂತ್ಕೋಬಾರ್ದು. ತ್ಯಾಗರಾಜ್, ಯಾರು ಕೂತ್ಕೋಬಾರ್ದು ನನ್ನ ಹಿಂದೆ. ಬೇರೆ ಲೀಡರ್ಗಳು ಯಾರು ಇರಬಾರ್ದು. ಬರೀ ನಮ್ಮ ಆಫೀಸರ್ಸ್ ಯಾರು ಒಬ್ಬರು ಇಬ್ಬರು ಇರಲಿ ಅಷ್ಟೇ, ನಥಿಂಗ್. ಫೋಟೋಗೆ ಫೋಸ್ ಕೊಟ್ಕೊಂಡು ಸ್ನೇಹಿತರೆ, ಗೌರವಾನ್ವಿತ ಉಪಮುಖ್ಯಮಂತ್ರಿಗಳಂತ ಪರಮೇಶ್ವರ್ ಅವರೇ, ಹಿರಿಯರಂತ ಕೆ ಎಚ್ ಮುನಿಯಪ್ಪನವರೇ, ನೂತನ ಸಚಿವರಾಗಿ ಹೊಸದಾಗಿ ನಮ್ಮ ಖಾದರ್ ಸಾಹೇಬರು ಬಂದಿದ್ದಾರೆ. ಮೇಷ್ಟ್ರ ಕೆಲಸ ಬಿಟ್ಬಿಟ್ಟು ಅವ್ರದ್ದು ಒಂದು ದೊಡ್ಡ ಯುಗ. he did his best as a speaker. ಸೊ ಎಲ್ಲ ನನ್ನ ಮಾಧ್ಯಮ ಮಿತ್ರರೇ, ಕಳೆದ ಒಂದು ವರ್ಷದಿಂದ ನಿಮಗೆಲ್ಲ ಭಾಳ ವಿಷಯ ಇಲ್ಲದೇ ವಿಷಯಗಳನ್ನು ಸೃಷ್ಟಿ ಮಾಡ್ತಾಯಿದ್ರಿ. ಯಾವಾಗ ಅಧಿಕಾರ ಹಸ್ತಾಂತರ ಏನಾಯಿತು, ನಾಯಕತ್ವ, ಸ್ಟೇಟ್ಮೆಂಟ್ಗಳು, ಪಾಪ ಮಲಗಿದ್ದವ್ರನ್ನೆಲ್ಲ ಎಬ್ಬಿಸೋದು, ಎದ್ದಿದ್ದವ್ರನ್ನೆಲ್ಲ ಮಲಗಿಸೋದು, ವಿಭಿನ್ನವಾದಂಥ ಸ್ಟೋರಿಗಳನ್ನೆಲ್ಲ ಮಾಡಿ ನಮ್ಮ ಪಕ್ಷದ ವರಿಷ್ಠರು ಅದಕ್ಕೆ ತೆರೆ ಎಳೆದಿದ್ದಾರೆ. ನಾನು ಹೇಳ್ತಾ ಇದ್ದೆ, ಯಾಕೆ ಸುಮ್ಮನೆ ಮಾತಾಡ್ತೀರ, ಅದಕ್ಕೆ ಶುಭಗಳಿಗೆ ಶುಭ ಮುಹೂರ್ತ ಎಲ್ಲ ಬರ್ತದೆ, ಸ್ವಲ್ಪ ತಾಳ್ಮೆಯಿಂದ ಇರಪ್ಪ ಅಂತ ನಿಮಗೆಲ್ಲ ಹೇಳ್ತಾ ಇದ್ದೆ. ಸೊ ಇವತ್ತು 4:15 ಆ ಶುಭಗಳಿಗೆ ಶುಭ ಮುಹೂರ್ತ ಇವತ್ತು ಸಂಜೆ. ಅದಕ್ಕೆಲ್ಲ ನೀವು ಮತ್ತು ರಾಜ್ಯದ ಜನತೆ ಸಾಕ್ಷಿಯಾಗಿದ್ದೀರಿ. ನನಗೆ ನಂಬಿಕೆ, ಇಂದಿನ ಹೆಜ್ಜೆಗಳನ್ನು ಮರ್ತವನು ಮುಂದಿನ ಹೆಜ್ಜೆಯನ್ನು ಇಡಲಾರ ಎಂಬ ಮಾತಿನಲ್ಲಿ ನಂಬಿಕೆಯನ್ನು ಇಟ್ಕೊಂಡಿರೋನು. ಇಫ್ ಯು ಫರ್ಗೆಟ್ ದಿ ರೂಟ್ ಯು ವಿಲ್ ನಾಟ್ ಗೆಟ್ ದಿ ಫ್ರೂಟ್ ಅಂತ ಕೂಡ ಅನೇಕ ಸಂದರ್ಭದಲ್ಲಿ ಹೇಳಿದ್ದೇನೆ. ಇವತ್ತು ಹೊಸ ದಿನ, ಹೊಸ ಕೆಲಸಗಳನ್ನು ಮಾಡಲು ಹೊಸ ಅವಕಾಶಗಳನ್ನು ಕಾಂಗ್ರೆಸ್ ಪಕ್ಷ ಮತ್ತು ರಾಜ್ಯದ ಜನತೆ ನಮಗೆ ಕೊಟ್ಟಿದ್ದಾರೆ. ಸೊ ನಾನು ಹೊಸ ಅವಕಾಶಗಳನ್ನು ಹುಡುಕ್ತಾ ಇದ್ದೇನೆ. ಹೊಸ ಅವಕಾಶಗಳನ್ನು ಇದ್ದಂಥ ಇನ್ನು 2 ವರ್ಷದಲ್ಲಿ ಏನೆಲ್ಲ ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡಲಿಕ್ಕೆ ಸಾಧ್ಯ ಸಿಕ್ಕಿದಂಥ ಅವಕಾಶದಲ್ಲಿ ನಮ್ಮ ರಾಜ್ಯಕ್ಕೆ ಕಲ್ಯಾಣವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಇಂದು ರಾಜ್ಯದ ರೈತರು ನಮ್ಮ ಬೆನ್ನೆಲುಬು, ಕೂಲಿ ಕಾರ್ಮಿಕರು ಮತ್ತು ಎಲ್ಲ ವರ್ಗದ ಜನ, ಅವ್ರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ಅನೇಕ ಕಾರ್ಯರೂಪಗಳನ್ನು ಸೂಚಿಸಲು, ತಯಾರು ಮಾಡಲು ಈಗಾಗಲೇ ನನ್ನ ಸಿದ್ಧತೆ ಕಳೆದ 6 ತಿಂಗಳಿಂದ ನಡ್ಕೊಂಡು ಬರ್ತಾಯಿತ್ತು. ಒಂದೊಂದೇ ಅನುಷ್ಠಾನಕ್ಕೆ ತರಬೇಕು ಅಂತೇಳಿ ಇವತ್ತು ಕ್ಯಾಬಿನೆಟ್ನಲ್ಲಿ ಸುಮಾರು ದೀರ್ಘವಾಗಿ 1-2 ಗಂಟೆಗಳು ಹೆಚ್ಚು ಕಾಲ ಚರ್ಚೆ ಮಾಡಿ
ಇವತ್ತು 6 ಜನರಿಗೆ ಹತ್ತಿರ ಇರುವಂಥ ಕೆಲವು ಸಮಸ್ಯೆ ಇರೋಂಥದ್ದಕ್ಕೆ ಒಂದು ಹೊಸ ಯುವಯುಗ ಪ್ರಾರಂಭ ಆಗಬೇಕು ಅನ್ನೋ ದೃಷ್ಟಿಯಿಂದ ಕೆಲವು ತೀರ್ಮಾನವನ್ನು ಮಾಡಿದ್ದೇವೆ. ನಾನು ಇವತ್ತು ಮಾಧ್ಯಮ ಸ್ನೇಹಿತಗಳಿಗೆ ಮತ್ತು ಈ ರಾಜ್ಯದ ಜನತೆಗೆ ನನ್ನ ಮೇಲೆ ಅಪಾರವಾದಂಥ ವಿಶ್ವಾಸ ನಂಬಿಕೆಯನ್ನು ತಾವು ಇಟ್ಕೊಂಡಿದ್ದೀರಿ. ಹಿಂದೆ ಬೇಕಾದಷ್ಟು ಟೀಕೆಗಳಾಗಿರ್ಬೋದು, ಬೇಕಾದಷ್ಟು ಒಳ್ಳೆ ಮಾತುಗಳನ್ನು ಕೂಡ ತಾವೆಲ್ಲ ಬರೆದಿರ್ಬೋದು, ತಿಳಿಸಿರ್ಬೋದು. ಹಿಂದೆ ಹೇಳಿದ್ದೆ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅನ್ನೋದು ಮಾತನ್ನು ಕೂಡ ನಾನು ಹೇಳಿದ್ದೆ. ಸೊ ರಾಜ್ಯದ ಆಡಳಿತದಲ್ಲಿ ಹೊಸ ಬೆಳಕನ್ನು ಮೂಡಿಸಲು ನನ್ನ ರಾಜಕೀಯ ಅನುಭವ 85ರಲ್ಲಿ ಅಸೆಂಬ್ಲಿ ಎಲೆಕ್ಷನ್ ನಿಂತು ನಾನು ಆ ಎಲೆಕ್ಷನ್ ಸೋತೆ. ಜಿಲ್ಲಾ ಪಂಚಾಯತಿ ಮೆಂಬರ್ ಆದೆ, ಅಸೆಂಬ್ಲಿ ಮೆಂಬರ್ ಆದ ನಾನು, ಪರಮೇಶ್ವರ್ ಅವರೆಲ್ಲ ಒಟ್ಟಿಗೆ 89ರಲ್ಲಿ ಆದವು. ವಿವಿಧ ಸಂಪುಟಗಳಲ್ಲಿ ಕೆಲಸ ಮಾಡಿಕೊಂಡು ಬಂದಿದ್ದೇವೆ. ಸೊ ಅಪಾರವಾದಂಥ ಅನುಭವದ ಭಂಡಾರ, ಅದು ಭಂಡಾರದಲ್ಲಿ ಮುಳುಗಿದ್ದೇನೆ. ಕಷ್ಟ ನೋಡಿದ್ದೇನೆ, ಸುಖ ನೋಡಿದ್ದೇನೆ, ಚಿಕ್ಕ ವಯಸ್ಸಿನಲ್ಲಿ ಅಧಿಕಾರ ನೋಡಿದ್ದೇನೆ, ಅನೇಕ ರಾಜಕೀಯ ತಂತ್ರಗಳು ಕೂಡ ಆ ಬಲೆಗೆ ಕೂಡ ಬಿದ್ದಿದ್ದೇನೆ. ತಿಹಾರ್ ಜೈಲಿಗೆ ಕೂಡ ಹೋಗಿ ಬರಬೇಕಾದಂಥ ಒಂದು ಪರಿಸ್ಥಿತಿ ಬಂತು. ಆದರೆ ಯಾವತ್ತೂ ಕೂಡ ನನ್ನ ಎದೆ ಕುದ್ದಲಿಲ್ಲ, ಆತ್ಮವಿಶ್ವಾಸ ಇತ್ತು. ಐ ಲಿವ್ಡ್ ಆನ್ ಹೋಪ್. ದಟ್ ಹೋಪ್, ಏನು ಒಂದು ವಿಶ್ವಾಸ ಇತ್ತಲ್ಲ, ಆ ವಿಶ್ವಾಸ ಇವತ್ತು ಮತ್ತೆ ಈ ರಾಜ್ಯದ ಜನತೆಯ ಸೇವೆಯನ್ನು ಮಾಡಲಿಕ್ಕೆ, ಸಾಕ್ಷಿ ಗುಡ್ಡೆಯನ್ನು ಬಿಟ್ಟು ಹೋಗಲಿಕ್ಕೆ ಇವತ್ತು ನನಗೆ ಅವಕಾಶವನ್ನು ಸಿಕ್ಕಿದೆ. ಈ CM ಕುರ್ಚಿ ಇದು ನಂದಲ್ಲ, ನಾಡಿನ ಜನರದಿದು. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತು ನಾಡಿನ ಜನತೆ ನಮಗೆ ಕೊಟ್ಟಂಥ ಇದೊಂದು ಅವಕಾಶ. ಒಂದು ದೊಡ್ಡ ನಂಬಿಕೆಯಿಂದ ನಮ್ಮ ಪಕ್ಷದ ವರಿಷ್ಠರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ರಾಹುಲ್ ಗಾಂಧಿಯವರು ಮತ್ತು ಸೋನಿಯಾ ಗಾಂಧಿಯವರು ಈ ತೀರ್ಮಾನವನ್ನು, ಸ್ವಲ್ಪ ಲೇಟ್ ಆಯಿತು, ನಿಮಗೆಲ್ಲ ಗೊತ್ತಿತ್ತು, ಹಿಂದೆ ಕೂಡ ತಾವೆಲ್ಲ ಬರೆದಿದ್ರಿ ಏನು ನಮ್ಮ ಅಂತರ ತೀರ್ಮಾನ. ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಕೂಡ ಮಾತನ್ನು ಉಳಿಸ್ಕೊಳ್ತೇನೆ ಅಂತ ಹೇಳಿ ಅವರು ಕೂಡ ಭರವಸೆಯನ್ನು ಕೊಟ್ಟು, ಅವರು ಕೂಡ ಹೇಳ್ತಾಯಿದ್ರು, ಪಕ್ಷದ ವರಿಷ್ಠರು ಯಾವತ್ತು ಹೇಳ್ತಿರೋ 5 ನಿಮಿಷನೂ ಇಲ್ಲದೆ ಅವ್ರು ಹೇಳ್ದಂಗೆ ನಾನು ಕೇಳ್ತೀನಿ ಅಂತ ಹೇಳಿ ಸಿದ್ದರಾಮಯ್ಯನವ್ರು ಹೇಳಿದರು. ಆ ಪ್ರಕಾರ ವರಿಷ್ಠರು ನಮ್ಮಿಬ್ಬರನ್ನು ಕರೆಸಿ ಈ ತೀರ್ಮಾನವನ್ನು ಮಾಡಿ ಕಳಿಸ್ಕೊಟ್ಟಾಗ ಅವರು ಭಾಳ ಸಂತೋಷದಿಂದ ಇವತ್ತು ಅವರು ಸ್ಥಾನವನ್ನು ತೆರವು ಮಾಡಿಕೊಟ್ಟು ನನಗೆ ಎಲ್ಲ ನಮ್ಮ ಪಕ್ಷದ ಶಾಸಕರು ಒಗ್ಗಟ್ಟಿನಿಂದ ವರಿಷ್ಠರ ಮೇಲೆ ಅವರು ತಿಳಿಸಿ ಜವಾಬ್ದಾರಿಯನ್ನು ಕೊಟ್ಟು ಈ ಜವಾಬ್ದಾರಿಯನ್ನು ಹಂಚಿದ್ದಾರೆ. ಸೊ ಗ್ರಾಮೀಣ ಅಭಿವೃದ್ಧಿ, ಗ್ರಾಮೀಣ ರೈತರ ಬದುಕು ಎಲ್ಲ ಕೂಡ ಬಲ್ಲೆ. ಇದ್ರ ಜೊತೆಗೆ ನಗರದಲ್ಲಿರೋಂಥ ಜನರ ಸಮಸ್ಯೆ ಕೂಡ ಬಲ್ಲೆ. 42% ಜನ ನಗರಗಳಲ್ಲಿ ವಾಸಿಯಾಗಿದ್ದಾರೆ, ಮಿಕ್ಕಿದವರೆಲ್ಲ ಗ್ರಾಮೀಣ ಪ್ರದೇಶದಲ್ಲಿ ಇದ್ದಾರೆ. ಒಂದು ದೊಡ್ಡ ಶಿಫ್ಟ್ ಆಗ್ತಾಯಿದೆ. ಉದ್ಯೋಗಕ್ಕೋಸ್ಕರ ಜನ ಇವತ್ತು ವಲಸೆ ಬರ್ತಾಯಿದ್ದಾರೆ. ಹಳ್ಳಿ ಬಿಟ್ಟು ಬೆಂಗಳೂರಲ್ಲಿ ಏನಾದ್ರು ರಸ್ತೆಯಲ್ಲಿ ಮಾರ್ಕೊಂಡು ಆದರೂ ಚಿಂತೆ ಇಲ್ಲ, ಒಳ್ಳೆ ಬದುಕನ್ನು ಕಾಣ್ತೀನಿ, ಒಳ್ಳೆ ವಿದ್ಯಾಭ್ಯಾಸವನ್ನು ನನ್ನ ಮಕ್ಕಳಿಗೆ ಕೊಡಬೇಕು ಅನ್ನೋದು ಕೂಡ ನಮ್ಮ ಹಳ್ಳಿ ಜನರಿಗೆ ವ್ಯವಸಾಯವನ್ನು ದೂರ ಮಾಡೋಂಥ ಒಂದು ಪರಿಸ್ಥಿತಿಯನ್ನು ಕೂಡ ನಾವೆಲ್ಲ ಗಮನಿಸ್ತಾ ಇದ್ದೀವಿ. ಇದನ್ನೆಲ್ಲ ಹೆಂಗೆ ತಡಿಬೇಕು ಅನ್ನೋದು ಒಂದು ದೊಡ್ಡ ಚಿಂತನೆಯಲ್ಲಿ ನಾವೆಲ್ಲ ಇದ್ದೇವೆ. ಇನ್ನು ಮುಂದಿನ ದಿನದಲ್ಲಿ ನನ್ನೆಲ್ಲ ಕ್ಯಾಬಿನೆಟ್ ಕೊಲೀಗ್ಸು, ಎನಿ ಡಿಸಿಷನ್ ವಿಲ್ ನಾಟ್ ಬಿ DK ಶಿವಕುಮಾರ್ ಡಿಸಿಷನ್, ಇಟ್ ವಿಲ್ ಬಿ ಎ ಕಲೆಕ್ಟಿವ್ ಡಿಸಿಷನ್ಸ್. ಸೊ ಎಲ್ಲ ಜೊತೆಗೆ ಸೇರಿ ಕೆಲಸ ಮಾಡೋರು. ಒಂದಿನ ಏರ್ಪೋರ್ಟು ವಿಚಾರಕ್ಕೆ ನನ್ನನ್ನು SM ಕೃಷ್ಣರವರು ರತನ್ ಟಾಟಾ ಅವ್ರ ಕಳಿಸ್ಕೊಟ್ಟಿದ್ರು. ಇಂಟರ್ನ್ಯಾಷನಲ್ ಏರ್ಪೋರ್ಟು ಬಗ್ಗೆ ಚರ್ಚೆ ಮಾಡಲಿಕ್ಕೆ ನನ್ನನ್ನು ಕಳಿಸ್ಕೊಟ್ಟಿದ್ರು. ನಾನು ಯಾರೋ ಇಬ್ಬರು ಸ್ನೇಹಿತರು ಹೋಗಿದ್ದು.
ಆಗ ಅವ್ರು ಹೇಳಿದ್ರು, ಡಿ ಕೆ ನೀವು ತೊಗೊಳ್ತಿದ್ದು ನಾವು. ಅವರಿಲ್ಲ, ನಾನು ತೊಗೊಳಕ್ಕೆ ಹೋಗಲ್ಲ, ನೀನು ಒಬ್ಬರೇ ಮಾಡೋಕ್ಕೆ ಹೋಗಬೇಡಿ, ನೀವು ಯಾರೋ 2-3 ಜನ ಸೇರಿ ಕನ್ಸೋರ್ಟಿಯಂ ಮಾಡಿ, ನನಗಿಷ್ಟ ಇಲ್ಲ ಅಂತೇಳಿ ಬೆಂಗಳೂರು ಏರ್ಪೋರ್ಟ್ ಬಗ್ಗೆ ಅವರು ಬೇರೆಯವ್ರಿಗೆ ವಹಿಸಿ ಅಂತ ಹೇಳಿದ್ದು. ಆಮೇಲೆ ನಾವು ಒಂದು ಕನ್ಸೋರ್ಟಿಯಂ ಮಾಡಿ ಆ ತೀರ್ಮಾನವನ್ನು ಮಾಡಿದೋ. ಆಗ ಒಂದು ಮಾತು ಹೇಳಿದರು, ಇಫ್ ಯು ವಾಂಟ್ ಟು ವಾಕ್ ಫಾಸ್ಟ್, ವಾಕ್ ಅಲೋನ್. ಇಫ್ ಯು ವಾಂಟ್ ಟು ವಾಕ್ ಫಾರ್, ವಾಕ್ ಟುಗೆದರ್ ಅಂತ ಹೇಳಿ ಅವತ್ತು ರತನ್ ಟಾಟಾರವರು ನನ್ನ ಕಿವಿಗೆ ಹೇಳಿದ ಮಾತು ಇವತ್ತು ಕೂಡ ಇದೆ. ಹಾಗೆ ಇವತ್ತು ನಂದು ತೀರ್ಮಾನ, ನಮ್ಮ ಪಕ್ಷದ ಎನಿ ಡಿಸಿಷನ್ಸ್ ಯುನಿಟಾರ್ಲಿ ತೆಗೆದುಕೊಳ್ಳೋಕ್ಕೆ ನಾನು ಹೋಗೋದಿಲ್ಲ. ನಮ್ಮ ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ನಾವೆಲ್ಲ ನಂಬಿಕೆ ಇಟ್ಕೊಂಡಿರೋರು. ಕಾಲೇಜೆಲ್ಲ ಸ್ಕೂಲಲ್ಲೇ ಚುನಾವಣೆಗೆ ನಿಂತವ್ನು ನಾನು. ಸ್ಕೂಲಲ್ಲೇ ಯಾರೋ ಟಿ ವಿಲಿ ತೋರಿಸ್ತಾಯಿದ್ರು, ಯಾರೋ ನಮ್ಮ ವಿದ್ಯಾರ್ಥಿಗಳು ನನ್ನ ಕೊಲೀಗ್ಸ್ ಹೇಳಿದ್ರು, ನಂದು ಸ್ಟಾರ್ ಸಿಂಬಲ್ ಇತ್ತು ಅಂತ ಏನೋ ತೋರಿಸ್ತಾಯಿದ್ರು ಅಂತ ಫೋನ್ ಮಾಡಿದ್ರು. ಹಂಗೆ ಸ್ಕೂಲಲ್ಲೇ 7ನೇ ಕ್ಲಾಸಲ್ಲೇ ಎಲೆಕ್ಷನ್ ನಿಂತ್ಕೊಂಡು ಆ ಗರಡಿಯಿಂದ ಬೆಳ್ಕೊಂಡು ಇಲ್ಲಿವರೆಗೂ ಬಂದು ಮುಟ್ಟಿದ್ದೇನೆ. ಸೊ ಹಂಗೆ ಎಲ್ಲರೂ ಕೂಡ ಒಟ್ಟಿಗೆ ಡೆಮೊಕ್ರೆಟಿಕ್ ಸೆಟಪ್ಪಲ್ಲಿ ನನಗೆ ನಂಬಿಕೆ ಇದೆ. ಸೊ ಎಲ್ಲರ ಕಲೆಕ್ಟಿವ್ ಡಿಸಿಷನ್ಸು ಇವತ್ತೇನು ನಾವು 15 ಜನ 13-14 ಜನ ಇವತ್ತು ನಾವು ಸೇರಿದ್ದೇವೆ. ಇವತ್ತು ಕ್ಯಾಬಿನೆಟ್ಟು ಆಲ್ ವೆಲ್ ಎಕ್ಸ್ಪೀರಿಯನ್ಸ್ಡ್ ವಿತ್ ಆಲ್ ಸೆಕ್ಷನ್ ಆಫ್ ದಿ ಸೊಸೈಟಿ. ಸೊ ಈ ಕ್ಯಾಬಿನೆಟೇ ನಿಮ್ಗೆ ಹೇಳ್ತದೆ, ಈ ನಾಡಿನ ಸರ್ವ ಜನಾಂಗದ ಶಾಂತಿಯ ತೋಟ ಏನು ಕುವೆಂಪುರವ್ರು ಹೇಳಿದ್ರು, ಆ ಕುವೆಂಪುರವ್ರು ಹೇಳಿದ್ದೇ ಈ ನಮ್ಮ ಕ್ಯಾಬಿನೆಟ್ನಲ್ಲಿ ಬಿಂಬಿಸ್ತಾ ಇದೆ ಅನ್ನೋದನ್ನು ತಾವೆಲ್ಲ ಕೂಡ ಕಾಣ್ತಾ ಇದ್ದೀರಿ. ಸೊ ಎಲ್ಲ ವರ್ಗದ ಅನುಭವದ ನಾಯಕರುಗಳ ಸಹಕಾರದಿಂದ ಈ ರಾಜ್ಯದಲ್ಲಿ ಒಂದು ಉತ್ತಮವಾದಂಥ, ಒಂದು ಬಲಿಷ್ಠವಾದಂಥ ಒಂದು ನಾಯಕತ್ವವನ್ನು ಕೊಟ್ಟು, ಆಡಳಿತವನ್ನು ಕೊಟ್ಟು ಎಲ್ಲರೂ ಕೂಡ ತೆಗೆದುಕೊಂಡೋಗಿ, ನೀವು ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಾವೇನು 4 ಪಿಲ್ಲರ್ಸ್ ಅಂತ ನಾವೇನು ಕರಿತೀವಿ, ಇದೊಂದೇ ದೇಶದಲ್ಲಿ ಜುಡಿಷರಿ ಮತ್ತು ನಮ್ಮ ಶಾಸಕಾಂಗ, ನ್ಯಾಯಾಂಗ, ಶಾಸಕಾಂಗ ಒಂದು ನೋಡ್ತದೆ. ಇಲ್ಲೇ ಪಕ್ಕದಲ್ಲೇ ಕಾರ್ಯಾಂಗ ಕೃಷ್ಣ ಸಾಹೇಬರು ಕೂಡ ಪಕ್ಕದಲ್ಲಿ ಒಂದು ಹೊಸ ಸೌಧವನ್ನು, ವಿಕಾಸವನ್ನು ಕಟ್ಟಿಸಿದ್ದಾರೆ. ನೀವು ಕೂಡ ಮೀಡಿಯಾದವರು ಕೂಡ ಇಲ್ಲೇ ಪಕ್ಕದಲ್ಲೇ ಇದ್ದೀರಿ. ಸೊ ವಿತಿನ್ ಒಂದು 100-200 ಮೀಟ್ರಲ್ಲೇ ನಾವೆಲ್ಲ ಒಟ್ಟಿಗೆ ಇದ್ದೇವೆ. ಸೊ ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡಬೇಕು. ನೀವು ಕೂಡ ನಿಮ್ಮ ಮೇಲೆ ವಿಶ್ವಾಸ ಇದೆ, ನೀವು ಟೀಕೆ ಮಾಡಿ, ಬಟ್ ಸುಮ್ಮನೆ ಯಾವುದಾವುದೋ ವಿಚಾರನ ಗೊತ್ತಿಲ್ಲದೆ ಬರೀ ಸ್ಟೋರೀಸ್ನ ಹೊಸ್ದಾಗಿ ಕ್ರಿಯೇಟ್ ಮಾಡೋದು ಬೇಡ. ರಾಜಕೀಯದ ಸ್ಟೋರೀಸ್ ಅಲ್ಲಿ ಮಾಡೋದು ಬೇಡ. ನಾನು ತಪ್ಪು ಮಾಡಿಲ್ಲ, ನಮ್ಮ ಸರ್ಕಾರ ತಪ್ಪು ಮಾಡ್ತಾಯಿದೆ ಅಂತಂದರೆ ಎಸ್, ಯು ಆರ್ ಮೋಸ್ಟ್ ವೆಲ್ಕಮ್. ನಾನು ಯಾವತ್ತೂ ಕೂಡ ನಿಮ್ಮ ಮಾಧ್ಯಮದವ್ರಿಗೆ ನನ್ನ ಟೀಕೆ ಮಾಡಿದವ್ರನ್ನ ನಿಮ್ಮನ್ನ ಯಾರನ್ನೂ ನಾನು ಕ್ವಶನ್ ಮಾಡಲಿಲ್ಲ. ನಾನು ತಿದ್ದಕ್ಕೆ ಕೇಳ್ತಾ ಇದ್ದೀರಿ ಅಂದ್ಕೊಂಡು ನಾನು ಅದನ್ನು ತಿದ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ಹಂಗೆ ಐ ಬಿಲೀವ್ ಇನ್ ಯು ಆಲ್ಸೋ, ಬಿಕಾಸ್ ನಿಮ್ಮ ಮೇಲೆ ನೀವೇನು ಹೇಳ್ತೀರಿ, ನಿಮ್ಮ ಕಣ್ಣಲ್ಲೇನು, ನಿಮ್ಮ ಕ್ಯಾಮ್ರಾಗಳಲ್ಲಿ ಏನು ತೋರಿಸ್ತೀರಿ, ನಿಮ್ಮ ಟಿ ವಿಗಳಲ್ಲಿ ಏನು ತೋರಿಸ್ತೀರಿ, ನಿಮ್ಮ ಬರವಣಿಗೆಗಳಲ್ಲಿ ತೋರಿಸ್ತೀರಿ, ಅದ್ರ ಬಗ್ಗೆ ಹೆಚ್ಚಿಗೆ ಜನ ಇವತ್ತು ನಂಬ್ಕೊಂಡಿದ್ದಾರೆ. ಸೊ ಅದಕ್ಕೆ ನೀವು ಕೂಡ ನನ್ನ ವಿಶ್ವಾಸಕ್ಕೋಸ್ಕರ ನೀವು ಮಾಡಬೇಕಾದ ಅವಶ್ಯಕತೆ ಇಲ್ಲ, ನಮ್ಮ ಸರ್ಕಾರಕ್ಕೆ ಮಾಡಬೇಕಾದಂಥ ಅವಶ್ಯಕತೆ ಇಲ್ಲ. ನಿಮ್ಮ ಆತ್ಮಸಾಕ್ಷಿ ಕೂಡ ನೀವು ತೆಗೆದುಕೊಳ್ಳೋಂಥ ನಿಮ್ಮ ಬರವಣಿಗೆ, ನೀವು ತೋರಿಸೋಂಥದ್ದು, ನೀವು ಏನೇನು ಸ್ಟೋರಿಗಳನ್ನು ಬಿಂಬಿಸ್ತೀರಿ, ಅದು ನಿಮ್ಮ ಕಾನ್ಫಿಡೆನ್ಸ್ಗೂ ಕೂಡ, ನಿಮ್ಮ ಸೆಲ್ಫ್ ಕಾನ್ಫಿಡೆನ್ಸು ಇರಬೇಕು, ನಿಮ್ಮ ಆತ್ಮಸಾಕ್ಷಿಗೆ ಒಪ್ಪಬೇಕು. ಆ ರೀತಿ ತಾವೆಲ್ಲ ಸೇರಿ ಮಾಡಬೇಕು ಅಂತೇಳಿ ತಮ್ಮೆಲ್ಲರೂ ಕೂಡ ಪ್ರಾರ್ಥನೆ ಮಾಡ್ತೀನಿ. ಸೊ ಎಲ್ಲ ಜಾತಿ, ಎಲ್ಲ ವರ್ಗದ ಜನರ ಸಹಬಾಳ್ವದಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ ಅದ್ರ ಮೇಲೆ ನಂಬಿಕೆ ಇರೋನು. ನನಗೆ ಜಾತಿ ಮೇಲೆ ನಂಬಿಕೆ ಇಲ್ಲ. ಜಾತಿ ಮೇಲೆ, ಧರ್ಮದ ಮೇಲೆ ನಮ್ಮದೇ ಆದಂಥ ವಿಚಾರಧಾರೆಗಳಿರ್ಬೋದು, ಆದರೆ ನನಗೆ ಮಾನವಕ್ಕೆ ನಮ್ಮದೇ ಆದಂಥ ಸಿದ್ಧಾಂತ ಇದೆ, ಮಾನವೀಯತೆ, ಹ್ಯುಮ್ಯಾನಿಟಿ. ಸೊ ಮಾನವ ಧರ್ಮ, ಸೊ ಅದ್ರ ಮೇಲೆ ನನಗೆ ಅಪಾರವಾದಂಥ ನಂಬಿಕೆಯನ್ನು ಇಟ್ಕೊಂಡಿರೋನು. ಅದರಲ್ಲಿ ನಾನು ಕೆಲಸವನ್ನು ಮಾಡಿಕೊಂಡು ನಾನು ಹೋಗ್ತೇನೆ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು, ಈ ರಾಜ್ಯದ ಜನತೆಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ನಾನು ಬಯಸ್ತೇನೆ, ಇದು ನಿಮ್ಮ ಸರ್ಕಾರ, ಜನರು ಕೊಟ್ಟಿರುವಂಥ ಅಧಿಕಾರ. ಈ ಅಧಿಕಾರನ ನಿಮ್ಮ ಸೇವೆಗೆ
ನನ್ನ ಎಲ್ಲ ವೈಯಕ್ತಿಕವಾದ ವಿಚಾರಗಳನ್ನು ಬದಿಗಟ್ಟು ತ್ಯಾಗ ಮಾಡಿ ಈ ರಾಜ್ಯದ ಜನತೆಗೆ ಮುಡುಪಾಗಿಟ್ಕೊಂಡು ಸೇವೆಯನ್ನು ಮಾಡಿಕೊಂಡು ಸಂಕಲ್ಪವನ್ನು ಮಾಡಿ ಈ ಅಧಿಕಾರವನ್ನು ನಾನು ಭಾಳ ಸಂತೋಷದಿಂದ ಇದೊಂದು ಸ್ವೀಕಾರವನ್ನು ಮಾಡಿದ್ದೇನೆ. ಸೊ ಅದಕ್ಕೆ ತಾವು ಕೂಡ ತಮಗೆಲ್ಲ ನನಗೆ ಸಹಕಾರವನ್ನು ಕೊಡಬೇಕು ಅಂಥೇಳಿ ತಮ್ಮಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಮೊದಲನೇ ಕ್ಯಾಬಿನೆಟ್ಟು ನಡೆಸ್ತೋ ಅನೇಕ ತೀರ್ಮಾನಗಳನ್ನು ಪಟ್ಟಿ ಭಾಳ ದೊಡ್ಡದಿತ್ತು. ಏನಾರು ಒಂದು ಜನತೆಗೆ ಹೊಸ ಕೊಡುಗೆಗಳನ್ನು ಕೊಡಬೇಕು ಅನ್ನೋದು ತೀರ್ಮಾನ ಮಾಡಿದ್ದೇವೆ. ನನಗೆ ಇದು ಯುವ ಯುಗ, ಇದು ಹೊಸ ಜನ್ರೇಷನ್. ಸೊ ಏನಾಗಬೇಕು, ಅವರ ಸಮಸ್ಯೆ ಏನು ಅನ್ನೋದು ಕೂಡ ದೊಡ್ಡ ಆಲೋಚನೆಯನ್ನು ನಾವು ಮಾಡ್ತಾಯಿದ್ದೇವೆ. ರೈತರ ಬಗ್ಗೆ ಅದಕ್ಕೆ ತಂದೆ ಆದಂಥ ನಾನು ತೀರ್ಮಾನವನ್ನು ತೆಗೆದುಕೊಳ್ತೇನೆ. ಅನೇಕ ರೈತರ ಮುಖಂಡಗಳು, ಶಾಸಕರುಗಳು ಯಾವ ರೀತಿ ನಮ್ಮ ನೀರಾವರಿ ಸಮಸ್ಯೆ ಏನು ಬಗೆಹರಿಸ್ಬೋದು ಅನ್ನೋದು ಏಕಾಏಕಿ ಇಲ್ಲಿ ತೀರ್ಮಾನ ಮಾಡಲಿಕ್ಕೆ ಆಗೋದಿಲ್ಲ. ಸೊ ಎಲ್ಲರೂ ಕೂಡ ಎಕ್ಸ್ಪರ್ಟ್ಸ್ನೆಲ್ಲ ಕರೆದು ಚರ್ಚೆ ಮಾಡಬೇಕಾಗಿದೆ. ಏನಾದ್ರು ಒಂದು ಮಾತು ಕೊಟ್ಟರೆ ಮಾತನ್ನು ಉಳಿಸ್ಕೊಳ್ಬೇಕಾಗ್ತದೆ. ಸುಮ್ಮನೆ ಮಾತು ಕೊಟ್ಟು, ಯಾಕೆ ನಾನೇ ನೋಡಿದ್ದೇನೆ ಬೆಂಗಳೂರು ನಗರದಲ್ಲಿ ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಒಂದು ಕಸ ತೆಗೆಯೋಕ್ಕೆ ಕೂಡ 3 ವರ್ಷ, ಅದು ಕೂಡ ಎಷ್ಟು ನನಗೆ ಚಾಲೆಂಜಸ್ ನನ್ನ ಮುಂದೆ ಬಂತು ಅಂತ ಕೂಡ ನನಗೆ ಅನುಭವ ಇದೆ ನನಗೆ. ಸೊ ಹಂಗೆ ಇವತ್ತು ಭಾಳ ದೊಡ್ಡ ದೊಡ್ಡ ಸವಾಲನ್ನು ನಾವು ಎದುರಿಸಬೇಕಾಗ್ತದೆ. ಸೊ ಹಿನ್ನೆಲೆಯಲ್ಲಿ ರೈತರ ಸಮಸ್ಯೆಗೆ ನಾವು ಪ್ರಯಾರಿಟಿ ಇಟ್ಕೊಂಡಿದ್ದೇವೆ. ಸೊ ನಾನು ಕರೆದು ಕೆಲವರೆಲ್ಲ ಮಾತಾಡ್ತೀನಿ. ಏಕೆಂದರೆ ಈಗ ಮುಂದೊಂದು ದಿನದಲ್ಲಿ ನಮ್ಮ ರೈತರು ಜನ ವಲಸೆ ಹೋಗೋದನ್ನು ತಪ್ಪಿಸ್ಬೇಕು. ಹಳ್ಳಿಯಿಂದ ಬೆಂಗಳೂರು ನಗರಗಳಿಗೆ ಉದ್ಯೋಗಕ್ಕೋಸ್ಕರ ಬರುವಂಥವ್ರು. ಸೊ ಅಗ್ರಿಕಲ್ಚರು, ಹಾರ್ಟಿಕಲ್ಚರು, ಫ್ಲಾರಿಕಲ್ಚರು, ಸಿರಿಕಲ್ಚರು, ಇವೆಲ್ಲ ಏನಿದೆ, ಸಿಲ್ಕು, ಮಿಲ್ಕು, ಇವೆಲ್ಲ ಇದು ಡಿಗ್ರೇಡ್ ಅನ್ನೋದು ಭಾವನೆ ನಮ್ಮ ಯಾವ ರೈತರಿಗೂ ಬರಬಾರ್ದು. ಅವನಿಗೆ ಆತ್ಮವಿಶ್ವಾಸ ಮೂಡಿಸ್ಬೇಕು. ಅದಕ್ಕೆ ಅನೇಕ ಸಲಹೆಗಳನ್ನು ನಿಮ್ಮ ಹತ್ರನೂ ಕೂಡ ಕೇಳ್ತೇನೆ, ಚರ್ಚೆ ಮಾಡ್ತೇನೆ. ಸೊ ಮಾಡಿ ಅದ್ರ ಬಗ್ಗೆ ತೀರ್ಮಾನ ಮಾಡ್ತೀವಿ. ಇವತ್ತು ಭಾಳ ಇಂಪಾರ್ಟೆಂಟ್ ಏನು ನಾವು ತೀರ್ಮಾನ ಮಾಡಿದ್ದೇವೆ ಅಂತಂದರೆ, ಫಸ್ಟು ಒಂದು ನನ್ನ ವಿದ್ಯಾರ್ಥಿ ಯುವಕರು ಅನೇಕ ಸಂದರ್ಭದಲ್ಲಿ ಹೋದಾಗ ನಮ್ಮ ಹುಡುಗರುಗಳೆಲ್ಲ ಅವರ ಬಸ್ ಪಾಸ್ ಬಗ್ಗೆ ಮಾತಾಡ್ತಾಯಿದ್ರು. ಬರೀ ಹೆಣ್ಮಕ್ಳು ಮಾತ್ರ ಫ್ರೀಯಾಗಿ ಓಡಾಡೋಕ್ಕೆ ಬಿಟ್ಬಿಟ್ಟಿದ್ದೀರಾ, ನಾವೆಲ್ಲ ಏನಾಗಬೇಕು ಅಂಥೇಳಿ ಅವರೆಲ್ಲ ಗಲಾಟೆ ಮಾಡ್ತಾಯಿದ್ರು. ಅದಕ್ಕೆ ಇವತ್ತು ನಾವು ಅದಕ್ಕೊಂದು ಹೊಸ ಹೆಸರನ್ನು ಕೊಟ್ಟಿದ್ದೇನೆ. ಬಟ್ ಅದನ್ನು ಹೇಳ್ತೀನಿ, ನಾನು ಹೊಸ ಹೆಸರೇನು ಅನ್ನೋದು ನಿಮಗೆ ಅದು ಇನಾಗ್ರೇಟ್ ಮಾಡೋದು ದಿನ ನಾನು ಹೇಳ್ತೀನಿ. ಸೊ ಇವತ್ತು ಎಲ್ಲ ವಿದ್ಯಾರ್ಥಿಗಳು ಯಾರೇ ಆಗಿರಲಿ ವಿದ್ಯಾರ್ಥಿಗಳು, ಸೊ ಕಾಲೇಜ್ವರೆಗೂ ಕೂಡ ಯಾರ್ಯಾರು ವಿದ್ಯಾರ್ಥಿ, ಕಾಲೇಜ್ ಇರ್ಬೋದು, PG ಇರ್ಬೋದು, PUC ಇರ್ಬೋದು, SLC ಇರ್ಬೋದು, ಎಲ್ಲ ಪಾಸ್ಗಳನ್ನು ಏನು ನಾವು ಕೊಡ್ತಾಯಿದ್ದೇವೆ, ಅದಕ್ಕೆ ಯಾರಿಗೂ ಕೂಡ ಚಾರ್ಜ್ ಮಾಡದೆ ಫ್ರೀಯಾಗೆ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಪಾಸನ್ನು ಕೊಡ್ತೇವೆ. ಬಟ್ ಅವರು ಅರ್ಜಿಯನ್ನು ಸಲ್ಲಿಸಬೇಕಾಗ್ತದೆ. ಏಕೆಂದರೆ ಯಾರು ವಿದ್ಯಾರ್ಥಿಗಳನ್ನೋದು ನಮ್ಗೆ ಬೇಕಾಗ್ತದಲ್ಲ. ಸೊ ಅದಕ್ಕೆ ಐಡೆಂಟಿಫಿಕೇಷನ್ ಬೇಕಾಗ್ತದೆ. ಸೊ ಅದಕ್ಕೆ ನಮ್ಮ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ನಾವು ಮಾತಾಡಿ ಅದಕ್ಕೊಂದು ಫ್ರೀ ಬಸ್ಸಸ್ ಎಲ್ಲ ವಿದ್ಯಾರ್ಥಿಗಳಿಗೆ, ಸ್ಟೂಡೆಂಟ್ಸ್, ಯಾವುದೇ ಸ್ಟೂಡೆಂಟ್ಸ್ ಇರಲಿ, ಅವ್ರಿಗೆ ಕೊಡಬೇಕು ಅಂಥೇಳಿ ಇಸ್ ದಿ ಫಸ್ಟ್ ಡಿಸಿಷನ್. ಎರಡನೇದು ಉದ್ಯೋಗದ ಸಮಸ್ಯೆ. ಸರ್ಕಾರ ಈಗಾಗಲೇ 56,000 ಉದ್ಯೋಗ ಕೊಡ್ತೀವಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ದೀವಿ. ಕರಿಬೇಕಾಯಿತು ನಾವು ಅರ್ಜಿ. ಕರೆಯೋಕ್ಕೆ ಕೆಲವು ಇಶ್ಯೂಸ್ ಮಧ್ಯೆ ಬಂತು. ಈಗ ಸೆಟ್ಲಾಗಿದೆ ಅದು. ಅದಕ್ಕೆ ಸದ್ಯದಲ್ಲೇ ಒಂದು ಕ್ಯಾಲೆಂಡರ್ ಕೂಡ ನಾವು ಯಾವತ್ತು ಕರಿತೀವಿ ಏನು ಅಂತೇಳಿ ಸದ್ಯದಲ್ಲೇ ಎಲ್ಲ ನೆಕ್ಸ್ಟ್ ಕ್ಯಾಬಿನೆಟ್ ಅಷ್ಟೊತ್ತಿಗೆ ಎಲ್ಲ ಡಿಪಾರ್ಟ್ಮೆಂಟ್ ಅವ್ರನ್ನೆಲ್ಲ ಕರೆದು ಪ್ರೋಸೆಸ್ ಯಾವ ರೀತಿ ಶುರು ಮಾಡ್ತೀರಾ, ಯಾವತ್ತು ನೀವು ನೋಟಿಫಿಕೇಷನ್ ಮಾಡ್ತೀರಾ ಅಂಥೇಳಿ ಕ್ಯಾಲೆಂಡರ್ನ ನಿಮಗೆ ರಿಲೀಸ್ ಮಾಡ್ತೀನಿ ನಾನು. ಯಾಕೆಂದರೆ ಭಾಳ ಜನ ಸ್ಟೂಡೆಂಟ್ಸು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ಸೊ ಅದಕ್ಕೆಲ್ಲ ಎಷ್ಟೇ ಕೆಲಸ ಇದ್ರೂ, ಎಷ್ಟೇ ಹುದ್ದೆಗಳು ಖಾಲಿಗಿದೆ, ಅದಕ್ಕೆಲ್ಲ ಒಂದು ಕ್ಯಾಲೆಂಡರ್ನ ಅನೌನ್ಸ್ ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದೇವೆ, ತಿಳಿಸ್ತೀನಿ. ಈ ಮಧ್ಯದಲ್ಲಿ ನಮಗೆ ಉಳ್ತಿರೋಂಥದ್ದು, ನಮ್ಮ ಅನುಭವಕ್ಕಿರೋದು, ಈ ರಾಜ್ಯ ಭಾಳ ಶಕ್ತಿಶೀಲವಾದಂಥ ರಾಜ್ಯ. ಈಸ್ ಎ ಹ್ಯೂಮನ್ ರಿಸೋರ್ಸಸ್ ಕ್ಯಾಪಿಟಲ್ ಆಫ್ ದಿಸ್ ಕಂಟ್ರಿ. ಇದು ಇಡೀ ದೇಶ, ಇಲ್ಲಿರೋ ದೇಶದಲ್ಲೇ, ಇಡೀ ನಮ್ಮ ಭಾರತದಲ್ಲೇ, ನಮ್ಮ ಕರ್ನಾಟಕದಲ್ಲಿರೋಂಥ ಹ್ಯೂಮನ್ ರಿಸೋರ್ಸಸ್ಸು ಇಡೀ, ಅದಕ್ಕೆ ನಮ್ಮದು ಇಷ್ಟು ಸ್ಟ್ರಾಂಗ್.
ಎಷ್ಟು ನರ್ಸಸ್ನ ತಯಾರು ಮಾಡ್ತೀವಿ, ಎಷ್ಟು ಇಂಜಿನಿಯರ್ಸ್ ತಯಾರು ಮಾಡ್ತೀವಿ, ಎಷ್ಟು ಡಾಕ್ಟರ್ಸ್ ತಯಾರು ಮಾಡ್ತೀವಿ, ಬೇರೆ ಬೇರೆ ಪ್ರೊಫೆಸರ್ಸಿಂದ ಹಿಡಿದು ಎಲ್ಲ ರಂಗದಲ್ಲೂ ಕೂಡ ಇಲ್ಲಿ ನಾವು ಬರೀ IT-BT ಮಾತ್ರ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ನಾನು ಕ್ಯಾಲಿಫೋರ್ನಿಯಾದಲ್ಲಿ 13,000 ಇಂಜಿನಿಯರ್ಸ್ ಇದ್ದರೆ ಕ್ಯಾಲಿಫೋರ್ನಿಯಾ ಸಿಲಿಕಾನ್ ವ್ಯಾಲಿಲಿ, ನಿಮ್ಮ ಬೆಂಗಳೂರು ನಗರದಲ್ಲೇ 26 ಲಕ್ಷ ಇದೆ. ಅಲ್ಲಿ 13 ಲಕ್ಷ ಇದೆ, ಇಲ್ಲಿ 26 ಲಕ್ಷ ಇದೆ. ಒಂದೇ ರೋಡಲ್ಲಿ 16 ಲಕ್ಷ ಇದೆ ಔಟರ್ ರಿಂಗ್ ರೋಡಲ್ಲಿ. ಇದು ಅಫಿಷಿಯಲ್ ಸ್ಟ್ಯಾಟಿಸ್ಟಿಕ್ಸ್. ಅಂಥ ಶಕ್ತಿ ಈ ಬೆಂಗಳೂರು ನಗರದಲ್ಲಿ ಇದೆ. ಎಲ್ಲಿಂದ ಬಂದರೋ, ಹೇಗೆ ಬಂದರೋ, ಯಾರು ಬಂದಿದ್ದಾರೆ ಅನ್ನೋದು ಬೇರೆ ವಿಚಾರ. ಬಟ್ ನಾನು ಬರೀ IT-BT ವಿಚಾರ ನಾನು ಮಾತಾಡ್ತಾ ಇಲ್ಲ. ಇಲ್ಲಿ ಇವತ್ತು ನಾವು ಏನು ಯೋಚನೆ ಮಾಡಿದ್ದೇವೆ ಅಂತ ಅಂದರೆ, ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದ್ದೇವೆ. ಒಂದು ಪ್ರೈವೇಟ್, ನಮ್ಮ ಸರ್ಕಾರನೇ ಪ್ರೈವೇಟಲ್ಲಿ ಯಾರು ಇಲ್ಲಿ ಉದ್ಯೋಗವನ್ನು ಹುಡುಕ್ತಾ ಇದ್ದಾರೆ ನಮ್ಮ ಯುವಕರಿಗೆ, ಅವ್ರಿಗೆ ಅನುಕೂಲ ಆಗಬೇಕು. ಸೊ ಅದಕ್ಕೆ ಹಿಂದೆ ಎಲ್ಲ ಗೌರ್ಮೆಂಟಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಅಂತಿತ್ತು. ಮುಂದಕ್ಕೆ ಪ್ರೈವೇಟ್ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್. ಸೊ ಯಾರೇ ಪ್ರೈವೇಟು ಉದ್ಯೋಗವನ್ನು ಪಡ್ಕೊಳ್ಬೇಕು, ಅವರು ಆಕರ್ಷಣೆ ಮಾಡಬೇಕು ಉದ್ಯೋಗಸ್ಥರನ್ನ ಅಂತ ಹೇಳಿ ಬಯಸ್ತಾರೆ. ಸೊ ಅವರಿಗೆಲ್ಲ ಕೂಡ ಅವರು ನಮ್ಮಲ್ಲಿ ಎನ್ರೋಲ್ ಮಾಡಿ ಯಾವುದಾದ್ರು ಒಂದು ಹಾಸ್ಪಿಟ್ಲ್ ಇರ್ಬೋದು, ಒಂದು ಹೋಟ್ಲ್ ಇರ್ಬೋದು, ಒಂದು ಬೇರೆ ಯಾವುದೇ ಇರ್ಬೋದು, ಯಾವುದೇ ರಂಗ ಇರ್ಬೋದು, ಬರೀ IT-BT ಒಂದೇ ಅಲ್ಲ, ಎಲ್ಲರೂ ಕೂಡ ಇಲ್ಲಿ ಅವ್ರದ್ದು ಎಷ್ಟು ಎಂಪ್ಲಾಯ್ಮೆಂಟ್ ಬೇಕು ಅನ್ನೋದು ರಿಜಿಸ್ಟರ್ ಮಾಡ್ಕೊಳ್ಬೇಕು. ವಿದ್ಯಾರ್ಥಿಗಳು ಒಂದು ಫೆಸಿಲಿಟಿ ಸೆಂಟರ್, ಅವ್ರಿಗೆ ಏನು ಬೇಕು, ಆ ಒಂದು ಕಂಪ್ನಿಗೆ, ಆ ಸಂಸ್ಥೆಗೆ ಯಾವ ರೀತಿ ಉದ್ಯೋಗ ಬೇಕು ಅನ್ನೋದನ್ನು ತಕ್ಕಂತೆ ಟ್ರೈನಿಂಗ್ ಕೂಡ ನಾವೇ ಮಾಡಿ, ನಾವೇ ಆ ಹುಡುಗರುಗಳನ್ನ ತಯಾರು ಮಾಡಿ, ಅದಕ್ಕೆ ತಕ್ಕಂಥ, ಈಗ ನಿಮ್ಮ ಮೀಡಿಯಾಗೆ ಯಾರಿಗಾರು ಬೇಕು ಅಂತಂದರೆ ನೀವು ಮೀಡಿಯಾಗೆ ಯಾವ ರೀತಿ ಬೇಕು ಅನ್ನೋದನ್ನ, ನೀವು ಮೀಡಿಯಾಗೆ ಏನು ಬೇಕು ಅಂತೇಳಿ ಕೂಡ ಟ್ರೈನಿಂಗ್ ಮಾಡಿ ಅಲ್ಲಿಂದನೇ ಅವ್ರಿಗೆ ಆಯ್ಕೆ ಮಾಡಿಕೊಂಡು, ನಾವು ವಿಲ್ ನಾಟ್ ಫೋರ್ಸ್ ದೆಮ್, ವಿಲ್ ಲೇರ್ನ್ ಫ್ರೀ. ಬಟ್ ಅದರಲ್ಲಿ ಕರ್ನಾಟಕ ರಾಜ್ಯದವ್ರಿಗೆ ಹೆಚ್ಚಿಗೆ ಪಾಲನ್ನು ಕೊಡಬೇಕಾಗ್ತದೆ. ನಮ್ಮ ಕರ್ನಾಟಕ ಕನ್ನಡಿಗರಿಗೆ ಮೆಜಾರಿಟಿ, ಅದನ್ನು ಎಷ್ಟು ಪರ್ಸೆಂಟು ಏನು ಪರ್ಸೆಂಟ್ ಅಂಥೇಳಿ ಸ್ವಲ್ಪ ನಮ್ಮ ಸಂಸ್ಥೆಯವ್ರನ್ನೂ ಕೂಡ ನಾವು ಕರೆಸಿ, ನಮ್ಮ ಯಾರ್ಯಾರು ನಮ್ಮ FKCC ಅವ್ರು ಇರ್ಬೋದು, ಬೇರೆ ನಮ್ಮ ಎಲ್ಲ ರಂಗದಲ್ಲಿರ್ಬೋದು, ಮೆಡಿಕಲ್ ಇರ್ಬೋದು, ಕಾಲೇಜಸ್ ಇರ್ಬೋದು, ಎಲ್ಲರೂ ಕೂಡ ಕರೆಸಿ ಅವನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು, ನಮಗೆ ನೀವು ಫೋರ್ಸ್ ಮಾಡ್ತಾಯಿದ್ದೀರಿ, ಅಲ್ಲಿ ಟೆಕ್ನಿಷಿಯನ್ ಸಿಗಲ್ಲ, ಹೊರಗಡೆಯಿಂದ ಬರ್ತಾಯಿದ್ದಾರೆ, ಇವೆಲ್ಲ ಕೂಡ ಬರ್ತದೆ. ಸೊ ಅವನು ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಆ ಪರ್ಸೆಂಟೇಜ್ನ ನಾವು ಫಿಕ್ಸ್ ಮಾಡ್ತೇವೆ. ಬಟ್ ದಿ ಗೌರ್ಮೆಂಟ್ ಈಸ್ ಕಮಿಟೆಡ್. ಈ ರಾಜ್ಯದ ಜನತೆಯ, ನಮ್ಮ ಯುವಕರು, ವಿದ್ಯಾರ್ಥಿಗಳು, ನಿರುದ್ಯೋಗಿಗಳಿಗೆ ಈ ಉದ್ಯೋಗದ ಸಮಸ್ಯೆ ಬಗೆಹರಿಸಬೇಕು. ಇಲ್ಲೂ ಕೂಡ ಉತ್ತಮವಾದಂಥ ಯುವಕರು, ಯಾರಿಗೂ ಏನು ಕಡಿಮೆ ಏನಿಲ್ಲ. ಬೇಕಾದ್ರೆ ಯಾವ ಇಂಟರ್ನ್ಯಾಷನಲ್ ಮಾರ್ಕೆಟಲ್ಲೂ ಕೂಡ, ಯಾವುದೇ ದೇಶಕ್ಕೂ ಕೂಡ ಬೇಕಾದರೆ ಇಲ್ಲಿಂದ ಕೂಡ ಆಯ್ಕೆ ಮಾಡ್ಕೊಳ್ಳೋಂಥ ಒಂದು ಅವಕಾಶವನ್ನು ನಾವು ಅವ್ರಿಗೆ ಮಾಡಿಕೊಡ್ಬೇಕು ಅನ್ನೋದು ಇವತ್ತು ನಾವು ತೀರ್ಮಾನ ಮಾಡಿದ್ದೇವೆ. ಸೊ ಅದಕ್ಕೆ 60 ಡೇಸ್, ಇದು ಒಂದು ತಿಂಗಳ ಒಳಗಡೆ, 60 ದಿನ ಬೇಡ, ಒಂದು ತಿಂಗಳು ಸಾಕು, ಒಂದು ತಿಂಗಳ ಒಳಗಡೆ ಒಂದು 3 ಜನ ನಮ್ಮ ಕ್ಯಾಬಿನೆಟ್ ಕೊಲೀಗ್ಸ್ಗೆ ನಾನು ಹೇಳಿದ್ದೇನೆ. ಅದ್ರ ಬಗ್ಗೆ ಕಂಪ್ಲೀಟ್ ಎಲ್ಲ ಮಾತಾಡಿ ಒಂದು ಇದನ್ನು ಮಾಡಬೇಕು ಅಂತೇಳಿ ಹೇಳಿದ್ದೇನೆ. ಸೊ ಒಂದು ತಿಂಗಳಷ್ಟೊತ್ತಿಗೆ ನಿಮಗೆ ನಾನು ಅದ್ರ ಡೀಟೇಲ್ನ ಯಾವ ರೀತಿ ಇರ್ತದೆ ಅಂತ ರಿಪೋರ್ಟ್ ಕೊಡ್ತಾರೆ. ಸೊ ಎಲ್ಲ ಮಧ್ಯೆ ಎಲ್ಲ ಇಂಡಸ್ಟ್ರಿಯಲ್ ಕ್ಯಾಪಿಟಲ್ಸ್ ಹತ್ರನೂ ಮಾತಾಡ್ತಾರೆ, ಆಲ್ ಬಿಸ್ನೆಸ್ ಕಮಿಟೀಸ್ ಅವ್ರತ್ತೆಲ್ಲ ಮಾತಾಡ್ತಾರೆ. ಮಾತಾಡ್ಬಿಟ್ಟು ನಾವು ಕೂಡ ಯಾವ ರೀತಿ ಮಾಡಬೇಕು, ನಾವು ಯಾವ ರೀತಿ ಪೋರ್ಟಲ್ನ ಮಾಡಬೇಕು, ಎವ್ರಿಥಿಂಗ್ ವಿಲ್ ಬಿ ಆನ್ಲೈನ್. ಇಲ್ಲಿ ಯಾವ ಇನ್ಫ್ಲುಯೆನ್ಸು ಇಲ್ಲ, ಏನಿಲ್ಲ. ನಾವು ಏನು ಬೇಕು ಅವರು ಕೇಳ್ತಾರೆ, ನಮ್ಮ ಹತ್ರ ಏನು ಲಾಟ್ ಇದೆ, ನಮ್ಮ ಹತ್ರ ಎಷ್ಟು ಯುವಕರಿದ್ದಾರೆ, ಎಷ್ಟು ಜನ, ಎಲ್ಲ ಕೂಡ ಅವರು ರಿಜಿಸ್ಟರ್ ಮಾಡ್ಕೊಳ್ಬೋದು. ಆ ಕ್ವಾಲಿಫಿಕೇಷನ್ ಪ್ರಕಾರ ಅದನ್ನು ಮಾಡೋ ರೀತಿಯಲ್ಲಿ ಒಂದು ಫೆಸಿಲಿಟೇಷನ್ ಸೆಂಟರ್ ಟೈಪು ಇದನ್ನು ಮಾಡಬೇಕು ಅಂತೇಳಿ ನಾವು ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದು ಮೂರನೇದು ಭಾಳ ಪ್ರಮುಖವಾದಂಥ ನನ್ನ ಕನಸಿನ ಒಂದು ಚಿಂತನೆ. 25 ವರ್ಷದಿಂದನೇ ಇದು ಭಾಳ ದೊಡ್ಡ ಆಲೋಚನೆ ಮಾಡಿದ್ದೆ, ತಮಗೂ ಕೆಲವರೆಲ್ಲ ಗೊತ್ತಿರಬೇಕು. ಈಗ ಒಂದು 10,000 ಭಾರತ್ ಜೋಡೋ ಯುವಕ ಸಂಘಗಳನ್ನು ರಚನೆ ಮಾಡಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಪ್ರತಿ ಪಂಚಾಯತಿಗೂ ಒಂದೊಂದು ಯುವಕ ಸಂಘ. ಆ ಯುವಕ ಸಂಘದಲ್ಲಿ ಕನಿಷ್ಠ ಒಂದು 150ರಿಂದ 200 ಜನ ಇರ್ತಾರೆ. ಒಂದು ಪಂಚಾಯತಿ ಒಂದು ಸಂಘ, ಮಿಕ್ಕಿದ್ದು ಅರ್ಬನ್ನಲ್ಲಿ
ಸುಮಾರು 6,000 ಪಂಚಾಯತಿ ಇದೆ, ಒಂದು 4,000 ಅರ್ಬನ್ಗಳಲ್ಲಿ ವಾರ್ಡ್ಗಳಲ್ಲಿ ಇದನ್ನು ಸಂಘ. ಇದು ಸ್ಪೋರ್ಟ್ಸ್ಗೆ, ಕಲ್ಚರಲ್ಗೆ ಮತ್ತು ಅವ್ರದ್ದೇನೇ ಆದಂಥ ನಾಟಕಗಳಿರ್ಬೋದು, ಸಾಂಸ್ಕೃತಿಕಗಳಿರ್ಬೋದು, ಅವರ ನಾಯಕತ್ವವನ್ನು ಬೆಳೆಸ್ಕೊಳ್ಳಿಕ್ಕೆ ಮತ್ತು ಒಂದು ಕ್ರೀಡಾ ಮನೋಭಾವನ ಇಟ್ಕೊಂಡು ಮತ್ತು ಎಲ್ಲ ಒಂದು ನಮ್ಮ ಸೋಷಿಯಲ್ ಹಾರ್ಮನಿ ಇದನ್ನು ಅದಕ್ಕೋಸ್ಕರ ಭಾರತ್ ಜೋಡೋ ಯುವಕ ಸಂಘ ಅಂಥೇಳಿ ಈ ಪ್ರಾರಂಭ ಮಾಡಬೇಕು ಅಂತೇಳಿ ಮಾಡಿದ್ದೇವೆ. ಸೊ ಆ ಒಂದು ಸಂಘಕ್ಕೆ ಸರ್ಕಾರ 10 ಲಕ್ಷ ರೂಪಾಯಿ ಕೊಡ್ತದೆ. ಆ 10 ಲಕ್ಷದಲ್ಲಿ ಅದನ್ನು ಯಾವ ರೀತಿ ನಡೆಸಬೇಕು, ಎಲ್ಲಿ ನಡೀತದೆ ಅಂಥೇಳಿ ಅದಕ್ಕೆ ಎಲ್ಲ ಆ ಜಾಗಗಳೆಲ್ಲ ನಾವೆಲ್ಲ ಈಗ ನಮ್ಮ ತಲೆಯಲ್ಲೆಲ್ಲ ಇದೆ. ಅದು ಹಿಂದೆ ಎಲ್ಲ ನಾನು ಡಿಕ್ಲೇರ್ ಮಾಡಿದ್ದೆ ಅದನ್ನು. ಸೊ ಅದಕ್ಕೆ ಒಂದು ಇಟ್ ವಿಲ್ ಬಿ ಪ್ಯೂರ್ಲಿ ಸರ್ಕಾರ ಹಣ ಕೊಡ್ತದೆ. ಸೊ ಯೂತ್ ಕ್ಲಬ್ಸು ನಡೀತದೆ. ಸೊ ಅವರೆಲ್ಲ ಸಂಘಟನೆ ಆಗಿ ಅವರು ಆದಷ್ಟು ಬೇರೆ ಬೇರೆ ಚಟುವಟಿಕೆಗಳಿಗೆಲ್ಲ ಸ್ವಲ್ಪ ಹೋಗದೆ, ಸೊ ಈ ಆಟ ಪಾಠಗಳು ಮತ್ತು ನಮ್ಮ ಕಲ್ಚರ್ ಏನಿದೆ, ನಮ್ಮ ಇತಿಹಾಸ ಏನಿದೆ, ಅವೆಲ್ಲ ಕೂಡ ಅವರು ಅದರಲ್ಲಿ ತೊಡಗಿಸ್ಕೊಳ್ಳಿ ಅನ್ನೋ ದೃಷ್ಟಿಯಿಂದ ಅವರ ನಾಯಕತ್ವವನ್ನು ಬೆಳೆಸ್ಕೊಳ್ಳಿ ಮತ್ತು ವಿಶೇಷವಾಗಿ ಅವರ ಏನು ಒಂದು ಗುಣಗಳಿದೆ, ಯಾವುದೇ ಕಲೆಯಲ್ಲಿರ್ಬೋದು, ಎಲ್ಲದರಲ್ಲೂ ಕೂಡ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅನ್ನೋ ದೃಷ್ಟಿಯಿಂದ ಈ ರೀತಿ ಅವರ ಪ್ರತಿಭೆಗಳನ್ನು ಗುರುಸುವಂಥ ಅವಕಾಶ ಕೂಡ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಭಾರತ್ ಜೋಡೋ ಯುವಕ ಸಂಘ 10,000 ಸಂಘಗಳನ್ನು ರಚನೆ ಮಾಡಲಿಕ್ಕೆ ತೀರ್ಮಾನವನ್ನು ಮಾಡಿದ್ದೇವೆ. ಅದಕ್ಕೆ 10 ಲಕ್ಷ ರೂಪಾಯಿ ಒಂದು ಪಂಚಾಯತಿಗೆ, ಒಂದು ಸಂಘಕ್ಕೆ ಕೊಡಬೇಕು ಅಂಥೇಳಿ, ಅಂದರೆ ಒಂದು ಪಂಚಾಯತಿಲಿ ಒಂದು ಸಂಘ ಇರ್ತದೆ, ಅದನ್ನು ತೀರ್ಮಾನವನ್ನು ಇವತ್ತು ಮಾಡಿದ್ದೇವೆ. ಸೊ ಅದಕ್ಕೆ ನಾನು ಹೇಳಿದ್ದೀವಿ ಎಲ್ಲ ಸೇರಿ ಯುಗ ಇದು ಅಂಥೇಳಿ. ಇನ್ನೊಂದು ದೊಡ್ಡ ಸಮಸ್ಯೆ ಕಾಡ್ತಾ ಇದೆ ನಿಮ್ಮೆಲ್ಲರೂ ಕೂಡ. ಭಾಳ ಜನಕ್ಕೆ ಬೆಂಗಳೂರು ನಗರದಲ್ಲಿ, ಹೊರಗಡೆ ಹಳ್ಳಿಲೆಲ್ಲ ನಮಗೆ ಕರೆಂಟ್ಗೆ ಈ ಸುಪ್ರೀಂ ಕೋರ್ಟು ಜಡ್ಜ್ಮೆಂಟ್ ಬಂದುಬಿಟ್ಟಿದೆ ಅಂತೇಳಿ ಭಾಳ ಬೇರೆ ಬೇರೆ ಸ್ಟೇಟಲ್ಲಿ ಕೆಲವು ಡಿಸಿಷನ್ಸ್ ತೊಗೊಳಕ್ಕಾಗ್ತಾಯಿಲ್ಲ. ನಾವು ತೊಗೊಳಕ್ಕಾಗಿಲ್ಲ. ನಾವು 8 ಸತಿ ಸಿದ್ದರಾಮಯ್ಯವ್ರ ಸಂಪುಟದಲ್ಲಿ ಚರ್ಚೆ ಮಾಡಿದೋ. ನಾನು ಕೂಡ ಬೆಂಗಳೂರು ನಗರದ ಜವಾಬ್ದಾರಿ ತೆಗೆದುಕೊಂಡು ನಾನು ಕೂಡ ಚರ್ಚೆ ಮಾಡಿದೆ. ಸೊ ಭಾಳ ವೆರಿ ಲಿಮಿಟೆಡ್ಗೆ ಹೋದೋ, ಬರೀ 30-40 ಕೊಟ್ಟು ನೋಡ್ದೋ. ಒಂದು 4 ಲಕ್ಷ ಅರ್ಜಿಗಳಿತ್ತು. ಇನ್ನೂ ಒಂದಷ್ಟು ಜನ ಎಲ್ಲ ಇದ್ದಾರೆ. ಸೊ ಅದಕ್ಕೆ ಏನಾದ್ರು ಮಾಡಿ ಬಗೆಹರಿಸ್ಬೇಕು ಅನ್ನೋದು ಕೂಡ ಇದೆ. ಇಡೀ ಹಳ್ಳಿಯಿಂದ ಎಲ್ಲ ಕೂಡ ಯಾರಿಗೂ ಹಳ್ಳಿಗಳಲ್ಲಿ ನೀರು ಸಿಗ್ತದೆ, ಕರೆಂಟ್ ಕೊಡ್ತಾಯಿಲ್ಲ. ಬೆಂಗಳೂರು ನಗರದಲ್ಲೂ ಕರೆಂಟ್ ಕೊಡ್ತಾಯಿಲ್ಲ. ಯಾಕೆಂದರೆ ನಾವು OC ಇಲ್ಲ, CC ಇಲ್ಲದೆ ಯಾರು ಕೊಡೋಕ್ಕಾಗಲ್ಲ ಅನ್ನೋದು ಕೂಡ ಇದೆ. ಸೊ ಅದಕ್ಕೆ ಇವತ್ತು ಚರ್ಚೆ ಮಾಡಿದ್ದೇವೆ. ಸೊ ಅದಕ್ಕೆ 2,500 ಅಡಿವರೆಗೂ 2,500 ಅಡಿವರೆಗೂ ಒಂದು 20% ಆಚೆ ಈಚೆ ಇದ್ದರೂ ಕೂಡ 20% ಅದಕ್ಕೆ ಆಚೆ ಈಚೆ ಇದ್ದರೂ ಕೂಡ ಸೇರಿಸಿ ಒನ್ ಟೈಮ್ 31ನೇ ತಾರೀಕು, ಅಂದರೆ ಹೋದ ತಿಂಗಳು 31ನೇ ತಾರೀಕುವರೆಗೂ ಯಾರ್ಯಾರು ಕಟ್ಟಡಗಳನ್ನು ಕಟ್ಕೊಂಡಿದ್ದಾರೆ, ಅರ್ಜಿ ಹಾಕಿದ್ದಾರೆ, ಕಟ್ಕೊಂಡಿದ್ದಾರೆ ಅಂದರೆ ಈಗ ನಾನು ಅರ್ಜಿ ಹಾಕ್ಬಿಟ್ಟು ಕಟ್ಟಿದ್ದೀನಿ ಅಂತ ಏನೂ ಇಲ್ಲದೆ ಅರ್ಜಿ ಹಾಕ್ಕೊಡೋದು ಅಲ್ಲ. ಎಲ್ಲರದ್ದು ಫೋಟೋ ವಿಡಿಯೋ ಎಲ್ಲ ಮಾಡಿಸಿಸ್ತೀವಿ. ಓವರ್ನೈಟ್ ಯಾರು ಹಂಗೆ ಮಾಡೋಕ್ಕಾಗಲ್ಲ. ಸೊ ದೇ ಹ್ಯಾವ್ ಟು ಅಪ್ಲೈ ವಿತ್ ಎ ಪ್ರಾಪರ್ ಫೋಟೋಗ್ರಾಫ್, ವಿಡಿಯೋಗ್ರಾಫ್, ಅದೆಲ್ಲ ನಮ್ಮ ಲೋಕಲ್ ಬಾಡೀಸ್ಗೆ ಅದಕ್ಕೆಲ್ಲ ನಾವು ತಿಳಿಸ್ತೇವೆ. ಈ ಗ್ರಾಮ ಪಂಚಾಯತಿ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, GBA ಇರ್ಬೋದು, ಎಲ್ಲೇ ಆಗಲಿ. ಸೊ ಅದಕ್ಕೆ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂಥೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ. ಯಾಕೆಂದರೆ ನೀರು ಕೊಡಬೇಕಾದ್ದು ನಮ್ಮ ಡ್ಯೂಟಿ. ಎಲೆಕ್ಟ್ರಿಸಿಟಿ ಕೆಲವರೆಲ್ಲ ಟೆಂಪ್ರರಿ ಕಲೆಕ್ಷನ್ಸ್ ತೆಗೆದುಕೊಂಡಿದ್ದಾರೆ. ಆ ದೃಷ್ಟಿಯಿಂದ ಅದನ್ನೆಲ್ಲ ಯಾವ ರೀತಿ ಒಂದು ಸರ್ಕಾರದ ಮಟ್ಟದಿಂದ ಇವತ್ತು ಅವ್ರಿಗೊಂದು ರಿಲೀಫ್ ಕೊಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇದಲ್ಲದೆ B2A ಖಾತಾ, ಅದು ಒಂದು ದೊಡ್ಡ ಸಮಸ್ಯೆ. ಬೆಂಗಳೂರು ನಗರದಲ್ಲಿ ಒಂದು ದೊಡ್ಡ ಆಂದೋಲನ ಟೈಪ್ ನಡೆಸ್ತಾ ಇದ್ದೀನಿ. ಇನ್ನು ಇದೇ ಟೈಮು. ಇದು ಇಡೀ ರಾಜ್ಯಕ್ಕೆ ವಿಸ್ತರಿಸಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಪಂಚಾಯತಿ ಇರ್ಬೋದು, ಮುನ್ಸಿಪಾಲ್ಟಿ ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಇಡೀ ರಾಜ್ಯಕ್ಕೆ. ಸೊ ಎಲ್ಲ ಆಲ್ ಆರ್ ಎಲಿಜಿಬಲ್ ಪ್ರಾಪರ್ಟೀಸ್, ರೂರಲ್ ಆ್ಯಂಡ್ ಅರ್ಬನ್, ಅವರೆಲ್ಲರೂ ಕೂಡ ಅದನ್ನು ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶನ ಮಾಡಿ ಅವರ ದಾಖಲೆಗಳನ್ನು, ಯಾಕೆಂದರೆ ನಮ್ಮದು ಭೂ ಗ್ಯಾರಂಟಿ 6ನೇ ಗ್ಯಾರಂಟಿ. ಸೊ ಅದಕ್ಕೆ ಗ್ಯಾರಂಟಿನ ನಾವು ಅವರ ಆಸ್ತಿಗಳು ಪಾಪ ಅವರೇ ಕಟ್ಕೊಂಡಿದ್ದಾರೆ. ನಮ್ಮದೆಲ್ಲ ಆಸ್ತಿ, ಅವ್ರದ್ದು ದುಡ್ಡು ಕೊಟ್ಟಿರೋದು. ಅದಕ್ಕೆ ನಾವು ಸರಿಯಾದ ರೀತಿ ದಾಖಲೆ ಮಾಡಿಕೊಟ್ಟು
ಅವರ ಮುಂದಿನ ಪೀಳಿಗೆಗೆ ಒಂದು ಬ್ಯಾಂಕ್ ಲೋನ್ ತೆಗೆದುಕೊಳ್ಳಿಕ್ಕೆ, ಮತ್ತೊಂದಕ್ಕೆ, ಅವ್ರ ಮಕ್ಕಳಿಗೆ ಹಂಚಲಿಕ್ಕೆ, ಇನ್ನೊಂದಕ್ಕೆ, ಏನೇ ಆಗಲಿ ಮಾಡಲಿಕ್ಕೆ ಅದಾಗಬೇಕು ಅಂತೇಳಿ ತೀರ್ಮಾನವನ್ನು ಮಾಡಿದ್ದೇವೆ. ಇದೊಂದು ಭಾಳ ವಿಚಾರ. 6ನೇದು 6 ಡಿಸಿಷನ್ ಬೆಂಗಳೂರು ನಗರಕ್ಕೆ ಸಂಬಂಧಪಟ್ಟಂಗೆ. ನೀವೆಲ್ಲ ಭಾಳ ಟೀಕೆ ಮಾಡ್ತಾ ಇರ್ತೀರಿ. ನಾವೆಷ್ಟೇ ಮಾಡಿದ್ರು ಎಷ್ಟೇ ಸಾಲದು. ಅದಕ್ಕೆ ಅರ್ಬನ್ ಇನ್ಫ್ರಾಸ್ಟ್ರಕ್ಚರ್ಗೋಸ್ಕರ ರಸ್ತೆಗಳನ್ನು ಡಾಂಬರೀಕರಣ ಮಾಡಲಿಕ್ಕೆ, ಏಕೆಂದರೆ ಕೆಲವೆಲ್ಲ ನಮ್ಮ MLAಗಳು ಮೇಯ್ನ್ ರೋಡ್ ಕೊಟ್ಟಿದ್ದೀರಿ, ಇದನ್ನು ಹಾಕಿದ್ದೀರಿ, ನೀವು ಕಾಂಕ್ರೀಟ್ ಹಾಕ್ತಾಯಿದ್ದೀರಿ, ಮಧ್ಯ ರೋಡ್ಗಳೆಲ್ಲ ಹೋಗ್ಬಿಟ್ಟಿದೆ, ವಾರ್ಡ್ ರೋಡ್ ಹೋಗ್ಬಿಟ್ಟಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ನನ್ನ ಹತ್ರ. ಸೊ ಅದಕ್ಕೆ ಇವತ್ತು 2,000 ಕೋಟಿ ರೂಪಾಯಿನ ಎಲ್ಲ ಎಕ್ಸಿಸ್ಟಿಂಗ್ ಪ್ರೋಗ್ರಾಮ್ ಬಿಟ್ಟು, ಈಗೇನು ನಡೀತಾ ಇದೆ ಅದನ್ನು ಬಿಟ್ಟು ಹೊಸದಾಗಿ ಈ GBA BDA ವ್ಯಾಪ್ತಿಯಲ್ಲಿ ಎಲ್ಲ ರಸ್ತೆಗಳು ಕೂಡ 2,000 ಕೋಟಿ ರೂಪಾಯಿ, ಸುಮಾರು ಎಷ್ಟು ಕ್ಷೇತ್ರ ಇದೆ ತಮ್ಗೆ ಗೊತ್ತಿದೆ, ಎಷ್ಟು ವ್ಯಾಪ್ತಿ ಗೊತ್ತಿದೆ ತಮಗೆಲ್ಲ. ಸೊ BDA ಏರಿಯಾನೂ ಸೇರಿ GBA ಏರಿಯಾನೂ ಸೇರಿ 2,000 ಕೋಟಿ ರೂಪಾಯಿನ ಬರೀ ರೋಡ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿ ಇನ್ನೊಂದು 3-4 ತಿಂಗಳಲ್ಲೇ ಅದಕ್ಕೆ ಮಾಡಬೇಕು ಅಂತೇಳಿ ಒಂದು ಡಿಸಿಷನ್ನ ನಾವು ತೆಗೆದುಕೊಂಡಿದ್ದೇವೆ. ಸೊ ಹೀಗೆ ಕೂಡಲೇ ಇವತ್ತು ಕ್ಯಾಬಿನೆಟಲ್ಲಿ ಇದೆ. ಇನ್ನೂ ಭಾಳ ವಿಚಾರಗಳಿದೆ ಬೇರೆ ಬೇರೆವೆಲ್ಲ. ನಾನು ಇನ್ನೊಂದಿನ ನಾನು ಮಾತಾಡ್ತೀನಿ. ಸೊ ದಯವಿಟ್ಟು ನಾನು ಯಾವುದು ಪ್ರಶ್ನೆಗಳನ್ನು ಇವತ್ತು ದಯವಿಟ್ಟು ನಾನು ಕೇಳಬೇಡಿ. ಬಟ್ ನಿಮ್ಗೆ ಬಿಟ್ಟು ಹೋಗಲ್ಲ ನಾನು, ಡೋಂಟ್ ವರಿ. ನಾನು ಎಷ್ಟಾರಾಗಲಿ, ಎಷ್ಟು 1,000 ಕೋಟಿ ಯಾರಾಗಲಿ, ವಿ ವಿಲ್ ಫೇಸ್ ಇಟ್, ವಿ ವಿಲ್ ಡೂ ಇಟ್. ಅದೆಲ್ಲ ನಂಬರ್ಸ್ ಏನು ಕೇಳಕ್ಕೆ ಹೋಗಬೇಡಿ. ಎಷ್ಟು 1,000 ಆಗಲಿ ನಾವು ಮಾಡ್ತೀವಿ. ವಿದ್ಯಾರ್ಥಿಗಳು, ನಮ್ಮ ಮಕ್ಕಳವರು, ಅವ್ರಿಗೆ ಫ್ರೀ ಬಸ್, ಹೆಣ್ಮಕ್ಳಿರ್ಬೋದು ಗಂಡು ಮಕ್ಕಳಿರ್ಬೋದು, ಫ್ರೀ ಬಸ್ ಪಾಸನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಅಷ್ಟು ಮಾತ್ರ. ಮಿಕ್ಕಿದ ಎಲ್ಲ ವಿಚಾರಗಳನ್ನು ಇದು DK ಶಿವಕುಮಾರ್ ಗೌರ್ಮೆಂಟ್ ಇದು. ಥ್ಯಾಂಕ್ ಯು. ಆಯಿತು. ನಾನು ಇವತ್ತು ಬೆಳಗ್ಗೆನೇ ರೆಸಿಗ್ನೇಷನ್ನ ಸಬ್ಮಿಟ್ ಮಾಡಿದ್ದೀನಿ. ನಮ್ಮ ಹಿರಿಯ ನಾಯಕರಾದಂಥ BK ಹರಿಪ್ರಸಾದ್ ಅವರನ್ನು ಹೊಸ ಅಧ್ಯಕ್ಷರಾಗಿ ನಮ್ಮ ನಾಯಕರು ನೇಮಕ ಮಾಡಿದ್ದಾರೆ. ಅವರು ಯಾವಾಗ ಬೇಕು ಅಧಿಕಾರ ತೆಗೆದುಕೊಳ್ತಾರೋ ಅಂತ ಹೇಳ್ತಾರೋ. ಈಗ ನಾನು KPCCಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಕಾರ್ಯಕರ್ತರು, ನಮ್ಮ ಲೀಡರ್ಗಳೆಲ್ಲ ವೆಯ್ಟ್ ಮಾಡ್ತಾಯಿದ್ದಾರೆ, 5-6 ಗಂಟೆ ವೆಯ್ಟ್ ಮಾಡ್ತಾಯಿದ್ದಾರೆ. ಸೊ ನಾನು ಅವ್ರು ಯಾವಾಗ ಬೇಕು ಅಧಿಕಾರನ ಅವ್ರಿಗೆ ರೆಸ್ಪಾನ್ಸಿಬಿಲಿಟಿನ ಟ್ರಾನ್ಸ್ಫರ್ ಮಾಡ್ತೀನಿ. ಏನು ಒತ್ತು ಮುಳುಗಬೇಕಲ್ಲ, ಒತ್ತು ಮುಳುಗಬೇಕು, ಒತ್ತು ಹೇಳ್ಬೇಕು, ಸೂರ್ಯ ಉಳಬೇಕು, ಸೂರ್ಯ ಮುಟ್ಟಬೇಕು. ಎಷ್ಟು ದಿನ ಇಟ್ಕೊಳಕ್ಕಾಗ್ತದೆ? ತೀರ್ಮಾನ ಆಗಿದೆ.